ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆನೆ ಎದ್ದು ತಿಂಡಿ ಮಾಡಿ ಇನ್ನು ಸ್ವಲ್ಪ ಪಾತ್ರೆಗಳಿತ್ತು, ಸೊ ಅದನ್ನೆಲ್ಲ ತೊಳ್ಕೊಂಡೆ. ಅದಾದ್ಮೇಲೆ ಕಸ ಗುಡಿಸಿ ನಮ್ಮ ಮಗುಗೆ ಸ್ನಾನ ಮಾಡಿಸ್ದೆ. ಇವತ್ತು ನಮ್ಮಮ್ಮ ಮನೆ ಶಿಫ್ಟ್ ಮಾಡ್ತಾ ಇದ್ರು, ಸೊ ಅಲ್ಲಿಗೆ ಹೋಗೋಕೆ ಅಂತೇಳಿ ರೆಡಿ ಆಗ್ತಾ ಇದ್ದೆ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕಾದ್ರೆ ನಾನು ಇವತ್ತು ಸನ್ಸ್ಕ್ರೀನ್ ಟೆಸ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ಸೊ ನನ್ನ ಹತ್ರ 2 ಸನ್ಸ್ಕ್ರೀನ್ ಇದೆ. ಇವಾಗ ಈ 2 ಸನ್ಸ್ಕ್ರೀನ್ ಟೆಸ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ಆಪಲ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಒನ್ ಸೈಡ್ ಆಫ್ ಆಪಲ್ಗೆ ಡರ್ಮ್ ಡಾಕ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್, ಇನ್ನೊಂದ್ ಸೈಡ್ ಆಪಲ್ಗೆ ಆರ್ಡಿನರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ಇವಾಗ ಬಿಸಿಲಲ್ಲಿ ಇಡೋಣ. ಸ್ವಲ್ಪ ಹೊತ್ತು ಆದ್ಮೇಲೆ ನೀವು ನೋಡಬಹುದು 2 ಸನ್ಸ್ಕ್ರೀನ್ ಕೂಡ ಆಕ್ಸಿಡೇಷನ್ ಹಾಗೂ ಡಲ್ನೆಸ್ ಎರಡನ್ನೂ ಪ್ರಿವೆಂಟ್ ಮಾಡಿದ್ರೆ. ಬಟ್ ಕಂಪೇರಿಟಿವ್ಲಿ ನೋಡೋದಾದ್ರೆ ಡರ್ಮ್ ಡಾಕ್ ಈ ಟೆಸ್ಟ್ ನ ಪಾಸ್ ಆಗಿದೆ. ಇವಾಗ ಎರಡನೇದಾಗಿ ನಾನು ಸ್ವೆಟ್ ಹಾಗೂ ವಾಟರ್ ರೆಸಿಸ್ಟೆಂಟ್ ಟೆಸ್ಟ್ ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಆಫ್ ವಾಟರ್ ತಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಡರ್ಮ್ ಡಾಕ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಇವಾಗ ನಾನು ಸ್ಟಿರ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು ಇದು ಯಾವುದೇ ರೀತಿ ಡಿಸಾಲ್ವ್ ಆಗಿಲ್ಲ. ಸೆಕೆಂಡ್ ಆಗಿ ನಾನು ಆರ್ಡಿನರಿ ಸನ್ಸ್ಕ್ರೀನ್ ಹಾಕಿದ್ದೀನಿ. ಇವಾಗ ನೀವು ನೋಡಬಹುದು ಇದು ಡಿಸಾಲ್ವ್ ಆಗ್ತಿದೆ. ಎಸ್, ಸ್ವೆಟ್ ಹಾಗೂ ವಾಟರ್ ರೆಸಿಸ್ಟೆಂಟ್ ಟೆಸ್ಟ್ ಅಲ್ಲಿ ಪಾಸ್ ಆಗಿರೋದು ಕೂಡ ಡರ್ಮ್ ಡಾಕೆ. ಮೂರನೇದಾಗಿ ನಾನು ನೋ ವೈಟ್ ಕ್ಯಾಸ್ಟ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಟೇಪ್ ಪ್ಯಾಚ್ ನಾನು 2 ಸೈಡ್ ಹ್ಯಾಂಡಿಗೆ ಸ್ಟಿಕ್ ಮಾಡಿದ್ದೀನಿ. ಇವಾಗ ನಾನು 2 ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನೀವು ನೋಡಬಹುದು ಡರ್ಮ್ ಡಾಕ್ ಸನ್ಸ್ಕ್ರೀನ್ ಇವನ್ ಆಗಿ ಬ್ಲೆಂಡ್ ಆಗಿದೆ, ಬಟ್ ಆರ್ಡಿನರಿ ಸನ್ಸ್ಕ್ರೀನ್ ಪ್ಯಾಚಿ ಆಗಿ ಕಾಣ್ತಿದೆ ಕಂಪೇರ್ ಟು ಟೇಪ್ಡ್ ಏರಿಯಾ. ಈ ಒಂದು ಟೆಸ್ಟ್ ಅಲ್ಲೂ ಕೂಡ ಡರ್ಮ್ ಡಾಕೆ ಪಾಸ್ ಆಗಿದೆ. ಕೊನೆಯದಾಗಿ ನಾನು ನೋ ಟ್ಯಾನ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಆಫ್ ಹ್ಯಾಂಡಿಗೆ ನಾನು ಡರ್ಮ್ ಡಾಕ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ರೈಟ್ ಹ್ಯಾಂಡಿಗೆ ನಾನು ಆರ್ಡಿನರಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಒಂದ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಓಡಾಡೋಣ. ಒಂದ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಓಡಾಡಾದ್ಮೇಲೆ ಒಂದ್ ಸ್ವಲ್ಪ ಬಟ್ಟೆಗಳಿತ್ತು, ಸೊ ಅದನ್ನು ಕೂಡ ತಂದು ಒಣಗಾಕ್ತೆ. ಎಸ್, ಇವಾಗ ಮನೆಗೆ ಬಂದು ನೋಡ್ತಾ ಇದ್ದೀನಿ. ಎಸ್, ಡರ್ಮ್ ಡಾಕ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ಲೆಫ್ಟ್ ಹ್ಯಾಂಡು ತುಂಬಾನೇ ಬ್ರೈಟ್ ಆಗಿತ್ತು. ಇನ್ನು ಆರ್ಡಿನರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ಹ್ಯಾಂಡು ಟ್ಯಾನ್ ಆಗಿತ್ತು. ನೀವೇ ಇಲ್ಲಿ ಕಂಪೇರ್ ಮಾಡಿ ನೋಡಿ ಎಷ್ಟು ಟ್ಯಾನ್ ಆಗಿದೆ ಆರ್ಡಿನರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿರೋದು ಅಂಡ್ ಈ ಒಂದು ಟೆಸ್ಟ್ ಅಲ್ಲಿ ಕೂಡ ಪಾಸ್ ಆಗಿರೋದು ಡರ್ಮ್ ಡಾಕ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್. ನನ್ನ ಎಲ್ಲಾ ಟೆಸ್ಟ್ ಪಾಸ್ ಆಗಿರೋದು ನನ್ನ ಫೇವ್ರೆಟ್ ಡರ್ಮ್ ಡಾಕ್ 4% ನಿಯಾಸಿನಮೈಡ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್. ಈ ಒಂದು ಸನ್ಸ್ಕ್ರೀನ್ ಪರ್ಪಲ್ ಕಲರ್ ಅಲ್ಲಿ ಬರೋದ್ರಿಂದ ಪರ್ಪಲ್ ಕಲರ್ ನ್ಯೂಟ್ರಲೈಸರ್ಸ್ ಯೆಲ್ಲೋ ಅಂಡರ್ ಟೋನ್ ಇನ್ ಇಂಡಿಯನ್ ಸ್ಕಿನ್ ಟೋನ್, ಹಾಗೂ ಇದರಲ್ಲಿ ನಿಯಾಸಿನಮೈಡ್ ಇರೋದ್ರಿಂದ ಇದು ನಿಮ್ ಸ್ಕಿನ್ ನ ಬ್ರೈಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಇನ್ಸ್ಟಂಟ್ ಗ್ಲೋನ ಕೊಡುತ್ತೆ. ಜೊತೆಗೆ ಹಾರ್ಮ್ಫುಲ್ UV ರೇಸ್ ಇಂದ ನಿಮ್ ಸ್ಕಿನ್ ನ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ತುಂಬಾನೇ ಲೈಟ್ ವೈಟ್ ಇವನ್ ಆಗಿ ಬ್ಲೆಂಡ್ ಆಗುತ್ತೆ. ಜೊತೆಗೆ ನಿಮ್ಗೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ನಿಮ್ ಸ್ಕಿನ್ ನ ಬ್ರೈಟ್ ಕೂಡ ಮಾಡುತ್ತೆ. ಈ ಒಂದು ಸನ್ಸ್ಕ್ರೀನು ತುಂಬಾನೇ ವೈರಲ್ ಆಗ್ತಿದೆ. ಅಷ್ಟೇ ಅಲ್ಲ, ಸಾಕಷ್ಟು ಜನ ಈ ಸನ್ಸ್ಕ್ರೀನ್ ಬಗ್ಗೆ ಒಳ್ಳೊಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ನೀವು ಹೋಗಿ ಚೆಕ್ ಮಾಡಬಹುದು. ಸ್ಕಿನ್ ಕೇರ್ ಸನ್ಸ್ಕೇರ್ ಒಂದೇ ಟ್ಯೂಬ್ ಅಲ್ಲಿ ಇದರಲ್ಲಿ 4% ನಿಯಾಸಿನಮೈಡ್ ಇರೋದ್ರಿಂದ ನಿಮ್ ಸ್ಕಿನ್ ನ ಬ್ರೈಟ್ ಮಾಡುತ್ತೆ, ಜೊತೆಗೆ ಟ್ಯಾನ್ ನ ರಿಮೂವ್ ಮಾಡುತ್ತೆ. ಎಸ್, ಈ ಕೂಡಲೇ ಪರ್ಪಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ಈಗಲೇ ಒಂದು ಸನ್ಸ್ಕ್ರೀನ್ ನ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.